ಬಾಸ್ಗೆ ಹೋದಾಗಿಂತ ಗಿಲ್ಲಿಯ ಒಂದು ರೇಂಜ್ ತುಂಬಾ ಜಾಸ್ತಿನೇ ಆಗ್ತಾ ಇದೆ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಗಿರೀಶ್ ಅಂತ ಸರ್. ಗಿರೀಶ್ ಅಂತ. ಏನ್ ಈ ಟ್ಯಾಟೋ ಎಲ್ಲ ಹಾಕ್ಸ್ಕೊಂಡಿದ್ರೆ ಅಪ್ಪ ಅಮ್ಮಂದೆಲ್ಲ ಹಾಕ್ಸ್ಕೊತಾರೆ, ನೀವು ನೋಡಿದ್ರೆ ಗಿಲ್ಲಿದ್ ಹಾಕ್ಸ್ಕೊಂಡಿದ್ರೆ ಏನ್ ಅಂತ ಅಭಿಮಾನ? ನಾವ್ ಯಾರು ಕಮ್ಮಿ ಆಗಿದಾವು ಹೇಳು? ನೀನು ಬಹುಮತದಿಂದ ಗೆದ್ರೆ ಮುಳುಕಟ್ಟು ಮಾರವನಿಗೆ ಮುಡಿ ಕೊಡ್ತೀನಿ, ಬೇವನಟ್ಟಿ ಕಾಳವನಿಗೆ ಬಲಿ ಕೊಡ್ತೀನಿ ಅಂತ ಅರ್ಕ ಹೊತ್ಕೊಂಡಿದ್ದಿ. ಆ ಕೆಲಸ ಇವತ್ತೇ ಮಾಡ್ಬಿಡ್ತೀನಿ ಪುಟ್ಟಣ್ಣ. ಅಭಿಮಾನ ಅಂದ್ರೆ ರೈತರ ಮಕ್ಕಳು ಬೆಳಿಬೇಕು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಬರುತ್ತೆ. ಆಗ್ತಿ ನಮ್ಮ ಮಂಡ್ಯ ಹುಡುಗ, ಹಂಗಾಗಿ ನಮ್ಗೆ ಸಪೋರ್ಟ್ ಆಗ್ಬೇಕು ಅಂತ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ ಸರ್, ಇನ್ನೇನಿಲ್ಲ. ಟ್ಯಾಟೋ ಎಲ್ಲ ಹಾಕ್ಸಿದ್ರಿ? ಟ್ಯಾಟು ನಮ್ಮ ಫ್ರೆಂಡ್ ವಿನುದು ಟ್ಯಾಟು ಶಾಪ್ ಇದೆ, ಅವ್ರ ಹತ್ರ ಹಾಕ್ಸಿರೋದು. ಓಕೆ, ಎಷ್ಟು ಖರ್ಚು ಬಿತ್ತು ನಿಮ್ಗೆ ಇದು ಹಾಕ್ಸ್ಲಿಕ್ಕೆ? ಖರ್ಚೆಲ್ಲ ಏನಿಲ್ಲ ಸರ್, ಬಟ್ ಅಭಿಮಾನಕ್ಕೋಸ್ಕರ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ಖರ್ಚೆಲ್ಲ ಮುಂದೆ ಲೆಕ್ಕ ಏನ್ ಬರಲ್ಲ? ಏನು ಬರಲ್ಲ ಸರ್, ಅದ್ರ ಮುಂದೆ ಏನಿಲ್ಲ ಸರ್. ಓಕೆ, ಏನ್ ನೋಡಿ ಇವ್ರನ್ನ ತುಂಬಾ ಅಭಿಮಾನ ನಿಮ್ಗೆ ಈ ಟ್ಯಾಟೋ ಹಾಕ್ಸೋ ಲೆವೆಲ್ಗೆ? ಟ್ಯಾಟೋ ಆಗೋ ಲೆವೆಲ್ಸ್ ಅಂದ್ರೆ ಏನಿಲ್ಲ ಸರ್, ನಮ್ಗೆ ಏನೇ ಕಷ್ಟ ಇದ್ರು ಎಷ್ಟೇ ರಿಸ್ಕ್ ಆಗಿ ನಾವು ಕೆಲಸ ಮಾಡ್ಕೊ ಬಂದಿರೋ ಒಂದು 5 ನಿಮಿಷ ವಿಡಿಯೋ ನೋಡಿದ್ರೆ ಸಾಕು, ಅವ್ರ ಕಾಮಿಡಿ ನೋಡಿದ್ರೆ ಸಾಕು, ಗಿಲ್ಲಿಯವ್ರದ್ದು ನಮಗೆ ತುಂಬಾ ಖುಷಿ ಆಗುತ್ತೆ ಸರ್. ಎಲ್ಲಿಂದ ನೋಡ್ತಿದ್ರು ಅವ್ರ ವಿಡಿಯೋಸ್? ಸರ್ ಕಾಮಿಡಿ ಕಿಲಾಡಿಯಿಂದನೂ ಅವ್ರ ವಿಡಿಯೋ ನೋಡ್ಕೊಂಡ್ ಬಂದಿದ್ದೀನಿ ಸರ್. ಕಾಮಿಡಿ ಕಿಲಾಡಿಗಳು? ಹೌದು ಸರ್, ಅಲ್ಲಿಂದ ತುಂಬಾ ಇಷ್ಟ. ಅಲ್ಲಿಂದ ತುಂಬಾನೇ ಇಷ್ಟ ಸರ್. ಈಗ ಬಿಗ್ ಬಾಸ್ ಬಂದ್ಮೇಲೆ ತುಂಬಾ ಇಷ್ಟ ಆಯ್ತಾ? ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸತ್ತೋದ್ರು ಗೊತ್ತೋಗುತ್ತಿಲ್ಲ, ಅವನೇ ರೋಲೆಕ್ಸ್. ಒಬ್ಬ ಒಂದ್ ಹೆಜ್ಜೆ ಮುಂದೆ ಇಟ್ರು ಏಜು ಸೈಜು ನೋಡುದಿಲ್ಲ, ಸೀಜ್ ಮಾಡಿ ಸೀಲ್ ಹೊಡೆದು ಬಿಡ್ತೀನಿ. ಹಾ, ಓಕೆ ಓಕೆ, ಅವರೇ ಗೆಲ್ಬೇಕಾ? ಅವರೇ ಖಂಡಿತ ಗೆಲ್ಬೇಕು ಸರ್. ಬೇರೆಯವ್ರು ಗೆದ್ರೆ ಅನ್ನೋಕ್ಕಿಂತ ನಮ್ಮ ಹುಡುಗ ಗೆದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ಸರ್. ಖುಷಿ ಆಗುತ್ತೆ ಖಂಡಿತ. ಗಿಲ್ಲಿ ಅವರು ಇದನ್ನ ಬಂದ ಮೇಲೆ ಅಪ್ಪಿ ತಪ್ಪಿ ನೋಡಿದ್ರೆ ನಿಮ್ಗೆ ಸಿಗ್ಲಿ, ಒಂದ್ಸಲ ಮೀಟ್ ಮಾಡ್ಲಿ ಅಂತ ನಮ್ಮೆಲ್ಲರ ಆಶಯ. ಆರ್ ನಗರದಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇದೀವಿ ಅವ್ರದೆಲ್ಲ, ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ನೀವು ಟ್ಯಾಟೋ ಹಾಕ್ಸ್ಕೊಂಡಿದ್ದೀರಾ, ನಿಮ್ಗೊಂದು ಅವಾಗ್ಲೇ ಅದಕ್ಕೊಂದು ಸಾರ್ಥಕತೆ ಬರೋದು ಅವಾಗ್ಲೇ ನನ್ಗನ್ಸಿದ್ದು. ನಿಮ್ಗೆ ಅನ್ಸುತ್ತೆ? ಖಂಡಿತ ಸರ್, ಮೀಟ್ ಮಾಡೋ ಉದ್ದೇಶ ಏನಾದ್ರು ಇದೆಯಾ? ಖಂಡಿತ ಸರ್, ಮೀಟ್ ಮಾಡ್ಲೇಬೇಕು. ಮತ್ತೆ ಮೊನ್ನೆ ಊರಿಗೆ ಹೋಗಿದ್ ಬಂದಿದ್ದೀನಿ, ಅವ್ರ ಅಪ್ಪ ಅವ್ರ ಹತ್ರ ಎಲ್ಲ ಮೀಟ್ ಮಾಡಿ ಬಂದ್ರಾ? ಖಂಡಿತ ಸರ್. ಗಿಲ್ಲಿ ಅವರ ತಂದೆ ತಾಯಿ ಮೀಟ್ ಮಾಡ್ಕೊಂಡ್ ಬಂದಿದ್ದೀನಿ. ಅವರ ಒಂದು ಏನಿತ್ತು, ಅವರ ಒಂದು ನಿಮ್ಮನ್ನ ನೋಡಿದ ತಕ್ಷಣ ಈ ಟ್ಯಾಟು ತೋರಿಸ್ತಾ ಅವ್ರ ತಾಯಿಲಿ ಕಣ್ಣಲ್ಲಿ ನೀರ್ ಬಂತು, ಯಾಕಪ್ಪ ಇಷ್ಟೆಲ್ಲ ಇದ್ ಮಾಡಿದೆ ಅಂತ. ಬಟ್ ನಮ್ಮ ಅಭಿಮಾನ ನಮಗಿದೆ, ನಾವು ಮಾಡಿಸ್ಬೇಕು ಸರ್, ಮಾಡಿಸ್ಕೋ ಅಷ್ಟೇನೆ. ಓಕೆ, ಧನ್ಯವಾದ ಸರ್. ತಮ್ಮ ಹೆಸರು ಏನು ಹೇಳಿದ್ರೆ? ಗಿರೀಶ್ ಅಂತ ಸರ್. ಗಿರೀಶ್ ಅಂತ. ನೀವು ಇಲ್ಲಿ ಆರ್ ನಗರದ? ಹಾ ಸರ್, ಆರ್ ನಗರ. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು. ಹಿಂಗೆ ಇರಲಿ ಅಭಿಮಾನ. ಖಂಡಿತ ಸರ್. ನಮಸ್ತೆ, ನಿಮ್ಮ ಹೆಸರು? ಲೋಕೇಶ್ ಅಂತ ಹೇಳಿ. ನಮ್ದು ಇಲ್ಲೇ ಸುಭಾಷ್ ಪವನ ಪಾರ್ಕ್ ಹತ್ರ ತರಕಾರಿ ಅಂಗಡಿ ಇಟ್ಕೊಂಡಿದ್ದೀವಿ ನಾವು. ಗಿಲ್ಲಿಗೆ ಸಪೋರ್ಟ್ ಮಾಡ್ತಿರೋ ಉದ್ದೇಶ? ಬಡವ್ರ ಮಕ್ಕಳು ಬೆಳಿಬೇಕು, ರೈತರ ಮಕ್ಕಳು ಬೆಳಿಬೇಕು ಅನ್ನೋದೇ ಉದ್ದೇಶ. ಓಕೆ ಓಕೆ. ಇವರು ಅಭಿಮಾನಿ ನಿಮ್ಗೆ ಎಷ್ಟು ವರ್ಷದಿಂದ ಪರಿಚಯ? ನಮ್ಗೆ ಇವನು ಚಿಕ್ಕ ಹುಡುಗನಿಂದನೂ ಬಾಲ್ಯದಿಂದನೂ ಸ್ನೇಹಿತರೆ ನಮ್ಮ ಹುಡುಗ. ಸರ್, ತಮ್ಮ ಹೆಸರು? ನನ್ನ ಹೆಸರು ಸ್ವಾಮಿ ಅಂತ. ನೀವು ಇರೋದು? ನಾವು ಇಲ್ಲಿ ಆರ್ ನಗರ ಅಡಿಲಂ ಸರ್ಕಲ್. ನೀವು ಈ ಅಭಿಮಾನಕ್ಕೆ ನಿಮ್ದೇನಾರು ಎರಡು ಮಾತು? ತುಂಬಾ ದೊಡ್ಡ ಅಭಿಮಾನಿ. ಅವನ ಅಭಿಮಾನಕ್ಕೆ ನಾವೇ ಮನಸ್ಸು ಬಿಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿದೆ ಟ್ಯಾಟೋ. ಎಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡಿ. ಜೈ ಗಿಲ್ಲಿ, ಜೈ ಗಿಲ್ಲಿ. ಸರ್, ತಮ್ಮ ಹೆಸರು? ರಾಮು ಅಂತ ಸರ್. ನಿಮ್ಗೆ ಈ ಅಭಿಮಾನದ ಬಗ್ಗೆ ನಿಮ್ದೇಂದ ಎರಡು ಮಾತು? ಗಿಲ್ಲಿ ನಟ ಅಂತ ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಬಿಗ್ ಬಾಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಯಾವುದೇ ಹೇಳ್ಕೊಳ್ಳುವಂಥದ್ದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಫುಲ್ಲು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಇಷ್ಟು ದಿನ ಫಿನಾಲೆ ಗಂಟೆ ಬಂದವರೆ. ನಮ್ಮ ಆಸೆ ಎಲ್ಲ ಏನಂತಂದ್ರೆ ಈ ಪ್ರೀತಿ ನೋಡಿದ್ಮೇಲೂ ನಿಮ್ಗೆ ಏನಿಸ್ತದೆ ನೀವೇ ಹೇಳ್ಬೇಕು, ಇಲ್ಲಿನೇ ಗೆಲ್ಬೇಕು. ಮುಂದೆ ಬಂದ್ರೆ ಉಡಾಯಿಸಿ, ಜೊತೆಲಿದೆಯಾ ಕಡಾಯಿಸ್ಬೇಡ. ಯಾಕೆ ಅಂತಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಅವ್ನ ಟ್ಯಾಲೆಂಟ್ ಇಂದ ಅವ್ನು ಬೆಳೆದಿದ್ದಾನೆ, ಅವ್ನಿಗೆ ಒಳ್ಳೇದಾದೇ ಆಗುತ್ತೆ. ಅವ್ನು ಟ್ಯಾಲೆಂಟ್ ಇದ್ದವ್ರು ಗಿಲ್ಲಿನೇ ಗೆಲ್ಬೇಕು, ಗಿಲ್ಲಿನೇ ಗೆಲ್ತಾನೆ. ಹಾಗೆ ಅಷ್ಟು ಕಾನ್ಫಿಡೆನ್ಸ್ ನಮ್ಗೆ. ಸರ್, ತಮ್ಮ ಹೆಸರು? ಮಹೇಶ್ ಅಂತ. ನೀವು ಈ ಅಭಿಮಾನಕ್ಕೆ ನಿಮ್ದೊಂದೆರಡು ಕೊಡುಗೆ? ಅವ್ರು ಏನು ಹೇಳಿದ್ರು ಅದೇ ನಾವು ಹೇಳೋದು, ಇಲ್ಲಿನೇ ಗೆಲ್ಬೇಕು ಅಂತ ನಮ್ಗೆ ಆಸೆ. ಎಲ್ಲಾರು ಹೇಳ್ಬಿಟ್ಟಿದ್ದಾರೆ, ನಾನೇನು ಹೇಳಿ ಅಂತ ಅಷ್ಟೇ. ಓಕೆ ಸರ್, ತಾವು ತಮ್ಮ ಹೆಸರು? ಸರ್, ನನ್ನ ಹೆಸರು ಖಾಜೆ ಸಾಬ್ ಅಂತ. ನನ್ನ ಹೆಸರು ಖಾಜೆ ಸಾಬ್ ಅಂತ. ನಂದು ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕು. ನಾನು ತವಾ ಮಾರೋನು. ಇಲ್ಲೆಲ್ಲ ಜವಾರಿ ಮಂದಿ. ಅದೇ ಗಿಲ್ಲಿನೇ ಗೆಲ್ಬೇಕಂತ ನಮ್ಗೊಂದು ಆಸೆ. ಎಲ್ಲ ಫ್ರೆಂಡ್ಶಿಪ್ ಏನ್ ಮಾತಾಡಿದ್ರೆ ನಾನು ಒಂದು ಮಾತಾಡ್ತಾ ಇದ್ದೀನಿ. ಸೌತ್ ಇಂದ ನಾರ್ತ್ ವರೆಗೆ ನಮ್ಮ ಮಂಡ್ಯ ಇದಕ್ಕೆ ಸಪೋರ್ಟ್ ಮಾಡ್ತಿದ್ರೆ ಗೆಲ್ಲದವರೇ, ಎರಡೇ ಮಾತಿಲ್ಲ. ಯಾವುದೇ ಸಂದರ್ಭದಲ್ಲಿ ಆಟದ ದಿಕ್ಕನ್ನು ಬದಲಾಯಿಸುವ ತಾಕತ್ತಿರೋದು ಅವರೇ ಗೆಲ್ಲಬೇಕು. ಜೈ ಗಿಲ್ಲಿ. ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಗೊತ್ತಾ? ಮನಿ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದ್ರೆ ಅಭಿಮಾನಿ ಒಂದ್ಸಲಿ ಬಂದ್ರೆ ಯಾವತ್ತು ಹೋಗಲ್ಲ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮನೋಜ್ ಅಂತ. ಗಿಲ್ಲಿ ನಟನ ಬಗ್ಗೆ ನಿಮ್ದೊಂದೆರಡು ಮಾತು? ಇದು ನಮ್ಮೂರು ಮಳವಳ್ಳಿ ಆದ್ರಿಂದ ನಾನು ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಏನು ಉದ್ದೇಶ ನಿಮ್ದು? ಅಂದ್ರೆ ಅವ್ರ ಕಾಮಿಡಿ ಕಡೆಯಿಂದ ಅವ್ನಿಗೆ ತುಂಬಾ ಇಷ್ಟ. ಅಂದ್ರೆ ಅವ್ನ ಆಟ ನೋಡಿಬೇಕು, ನಂಗೆ ಇನ್ನೂ ತುಂಬಾ ಇಷ್ಟ ಆಗಿದೆ. ಅಲ್ಲಿ ನಾನು ಅವ್ರ ಫ್ಯಾನು. ನಮ್ಮೂರು ಮಳವಳ್ಳಿ. ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತನಾ? ಹೌದು, ಆಕ್ಟಿಂಗು ಮತ್ತೆ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವೆಲ್ಲ ರಾಜರಾಜೇಶ್ವರಿ ನಗರ ಐಡಿಯಲಂ ಸರ್ಕಲ್ ನ ಯುವಕರ ಸಂಘ ನಮ್ದು, ಗಿಲ್ಲಿ ಅಭಿಮಾನಿಗಳ ಸಂಘ. ಅದರಲ್ಲೂ ನಾವೆಲ್ಲ ಗಿಲ್ಲಿ ಅಭಿಮಾನಿಗಳಕ್ಕಿಂತ ನಮ್ಮ ಗಿರೀಶ್ ಇದನ್ನಲ್ಲ, ಅವನು ಅಪ್ಪಟ ಅಭಿಮಾನಿ. ಯಾಕೆಂದ್ರೆ ನೋಡಿ, ಅವನು ಟಾಟು ಕೂಡ ಹಾಕ್ಸ್ಕೊಂಡಿದ್ದಾನೆ. ನಮ್ದೆಲ್ಲ ಒಂದೇ ಆಸೆ, ಗಿಲ್ಲಿ ಗೆದ್ದು ಬರ್ಬೇಕು. ಫಿನಾಲೆ ಮುಗಿದೋಗಿದೆ, ಗಿಲ್ಲಿ ಗೆದ್ದು ಬರ್ಬೇಕು ಅಂತ ನಾವೆಲ್ಲ ಆಶಿಸ್ತೇವೆ. ಇಲ್ಲಿ ಏನ್ ಸೇರಿದೀವಿ ನಾವೆಲ್ಲ ಬಡವ್ರ ಮಕ್ಕಳು, ರೈತರ ಮಕ್ಕಳು.
ಮಂಡ್ಯದ ಗೊತ್ತು, ಇಂಡಿಯಾಕ್ಕೆ ಗೊತ್ತು. ಅದರಲ್ಲೂ ನಮ್ಮ ಅಂಬರೀಷ್ ಅಣ್ಣನ ಹುಟ್ಟಿದವರು ಕೇಳ್ಬೇಕಾ ಅಂತ, ಹಂಗಾಗಿ ನಮ್ಮ ಮಂಡ್ಯದ ಹುಡುಗ ಗೆಲ್ಬೇಕು ಅನ್ನೋ ನಮ್ಮ ಆಸೆ. ದಯವಿಟ್ಟು ನೀವೆಲ್ಲ ಗಿಲ್ಲಿ ಗೆದ್ದು ಬರ್ಲಿ ಅಂತ ಆಶಿಸೋಣ. ಜೈ ಗಿಲ್ಲಿ.